ಮೈಸೂರಿನ ಶ್ರೀ ಮಹರ್ಷಿ ವಾಲ್ಮೀಕಿ ಸಮುದಾಯ ಭವನ ನಿರ್ಮಾಣಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಮಂಜೂರು ಮಾಡಿರುವ 10 ಕುಂಟೆ ಜಾಗದಲ್ಲಿ ನಾಗವಾಲ ಗ್ರಾಮದ ಇಲವಾಲ ಹೋಬಳಿ ನಾಡ ಕಚೇರಿಯಲ್ಲಿ ಗ್ರಾಮ ಸೇವಕರಾಗಿ ಕೆಲಸ ಮಾಡುತ್ತಿರುವ ರವಿ ಎಂಬುವನು ತಡೆಹಿಡಿದಿದ್ದಾರೆ ಎಂದು ಮೈಸೂರು ಇಲವಾಲ ಹೋಬಳಿ ನಾಡ ಕಚೇರಿ ಮುಂದೆ ಸುಮಾರು 500ಕ್ಕೂ ಹೆಚ್ಚು ನಾಗವಾಲ ಗ್ರಾಮಸ್ಥರಿಂದ ಪ್ರತಿಭಟನೆ ನಡೆಸಲಾಯಿತು. ನಾಗವಾಲ ಗ್ರಾಮದ ವಾಲ್ಮೀಕಿ ಸಮುದಾಯದ ಜಾಗವನ್ನು ನಾಗವಾಲ ಗ್ರಾಮದ ವಾಲ್ಮೀಕಿ ಸಮುದಾಯ ಭವನದ ಜಾಗವನ್ನು ನಾಗವಾಲ ಗ್ರಾಮದ ನಾಯಕ ಸಮುದಾಯದ ಹೋರಾಟಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ ನಾಗವಾಲ ಗ್ರಾಮದ ನಾಯಕ ಸಮಾಜದ ಹೋರಾಟಕ್ಕೆ ನಾಗವಾಲ ಗ್ರಾಮದ ವಾಲ್ಮೀಕಿ ಸಮುದಾಯದ ಜಾಗವನ್ನು ವಾಲ್ಮೀಕಿ ನಾಯಕ ಸಮುದಾಯ ಭವನದ ಜಾಗವನ್ನು ಬೇಕೇ ಬೇಕು ನಾಯಕ ಸಮುದಾಯದ ಹೋರಾಟಕ್ಕೆ ಬೇಕೇ ಬೇಕು ಅಯ್ಯಯ್ಯೋ 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 ಬೇಕೇ ಬೇಕು ನಾಗವಾಲ ಗ್ರಾಮದ ನಾಯಕ ಸಮುದಾಯದ ಹೋರಾಟಕ್ಕೆ ಬೇಕೇ ಬೇಕು ಅಯ್ಯಯ್ಯೋ ನಾಗವಾಲ ಗ್ರಾಮದ ವಾಲ್ಮೀಕಿ ಸಮುದಾಯದ ಭವನದ ಜಾಗವನ್ನು ಅಯ್ಯಯ್ಯೋ ನಾಗವಾಲ ಗ್ರಾಮದ ನಾಯಕ ಸಮುದಾಯದ ಹೋರಾಟಕ್ಕೆ ನಾಗವಾಲ ಗ್ರಾಮದ ವಾಲ್ಮೀಕಿ ಸಮುದಾಯದ ಭವನದ ಜಾಗವನ್ನು ಬೇಕೇ ಬೇಕು ಅಯ್ಯಯ್ಯೋ ನಾಗವಾಲ ಗ್ರಾಮದ ನಾಯಕ ಸಮುದಾಯದ ಹೋರಾಟಕ್ಕೆ ಬೇಕೇ ಬೇಕು ಅಯ್ಯಯ್ಯೋ ಸಮುದಾಯದ ಭವನ ಜಾಗವನ್ನು ಬೇಕೇ ಬೇಕು ಅಯ್ಯಯ್ಯೋ ನಾಗವಾಲ ಗ್ರಾಮದ ನಾಯಕ ಜನಾಂಗದ ಹೋರಾಟಕ್ಕೆ ಬೇಕೇ ಬೇಕು ಅಯ್ಯಯ್ಯೋ ನಾಯಕ ಜನಾಂಗದ ಹೋರಾಟಕ್ಕೆ ನಾಗವಾಲ ಗ್ರಾಮದ ವಾಲ್ಮೀಕಿ ಸಮುದಾಯದ ಭವನದ ಜಾಗವನ್ನು ಬೇಕೇ ಬೇಕು ಅಯ್ಯಯ್ಯೋ ಬೇಕೇ ಬೇಕು ಅಯ್ಯಯ್ಯೋ ಎಲ್ಲಿ ತನಕ ಹೋರಾಟ ಎಲ್ಲಿಯವರೆಗೆ ಹೋರಾಟ ಅಯ್ಯಯ್ಯೋ ಕೂಡ ಭೇಟಿ ಮಾಡೋಣ. ಖಂಡಿತವಾಗ್ಲೂ ಸ್ಪಾಟ್ ಮಾಡ್ತೀವಪ್ಪ, ಸರ್ವೆ ಮಾಡಿಸ್ಕೊಂಡು ನಿಮ್ಮ ಮಾನ್ಯ ಸರ್ವೆಯವ್ರು ಬಂದಾಗಲೂ ಕೂಡ ಕೆಲವು ಆಗಲೂ ಕೂಡ ತಡೆದು ಸರ್ವೆ ಮಾಡಕ್ಕೆ ಬಿಡಲಿಲ್ಲ. ಈಗ ಪೂರ್ತಿ ಜಾಗ DC ಸಾಹೇಬರು ಜಿಲ್ಲಾಧಿಕಾರಿಗಳು ಅನುದಾನ ಬಿಡುಗಡೆ ಆಗೈತೆ, ನಮ್ದೆಲ್ಲ ಡಾಕ್ಯುಮೆಂಟ್ಸ್ ಇದೆ, RTC ಇದೆ, A to Z ಇದೆ. ನಮಗೆ ಕಾರ್ಯ ಮಾಡ್ಕೊಡೋಕ್ಕೆ ಅವಕಾಶ ಮಾಡ್ಕೊಂಡು ಈಗ ಕಾಮಗಾರಿ ಈಗ ಮುಖ್ಯಮಂತ್ರಿಗಳು ಬುದ್ಧಿ ಪೂಜೆಗೆ ದಯಮಾಡಿ ಬಂದು ಜಾಗ ಗುರುತಿಸ್ಕೊಳ್ಬೇಕು. ಈಗ ನಮ್ಗೆ ಗೌರವ ಇದ್ರೆ ನಮ್ಮ ಕೈ ಇದ್ರೆ ಒಂದು ಇಲ್ಲಿ ನೋಡಿ RTC ಇಲವಾಲ ಹೋಬಳಿ ನಾಗವಾಲ ಗ್ರಾಮದ ಸರ್ವೆ ನಂಬರ್ 11
ವಾಲ್ಮೀಕಿ ಸಮುದಾಯ ಭವನ ನಿರ್ಮಾಣ ಮಾಡುವ ಉದ್ದೇಶಕ್ಕಾಗಿ ಸಮಾಜ ಕಲ್ಯಾಣ ಇಲಾಖೆ ನಾವು ಸೋಷಿಯಲ್ ಸಮಾಜ ಕಲ್ಯಾಣ ಇಲಾಖೆಗೆ ನಾವು ಇದನ್ನ ಗ್ರಾಂಟ್ ಮಾಡಿ ಕೊಟ್ಟಿದ್ದೀವಿ. RTC ನಾನು ಕೈ ಹಿಡ್ಕೊಂಡಿದ್ದೀನಿ. ಇಲ್ಲಿ 10 ಕೋಟಿ ಕೊಟ್ಟಿರೋದು ಸತ್ಯ, ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾವಾಗ ಕೊಟ್ಟಿರೋದು 21, 22 ಈ ತಕ್ಷಣ ಏನು ಮಾಡಬೇಕಾಗಿತ್ತು ನನ್ನ ತಿಳಿದಂಗೆ, ನಾವು ಒಂದು 30 ವರ್ಷ ಸರ್ವಿಸ್ ಮಾಡಿದ್ದೀವಿ. ನೀವೇನು ಮಾಡಬೇಕಾಗಿತ್ತು ಅಂತಂದರೆ ತಪ್ಪೆಲ್ಲಿ ಮಾಡಿದ್ರೆ ಕೊಟ್ಟ ತಕ್ಷಣ ಸರ್ವೆ ಕರ್ಕೊಂಡು ಈ ಸಮಾಜ ಕಲ್ಯಾಣ ಇಲಾಖೆ ಮಾತಾಡಿ ನೀವು ಅದು ಕಾಂಪೌಂಡ್ ನಿರ್ಮಾಣ ಹಾಕಿದ್ರೆ ಏನು ತಿರೋಯ್ತಿತ್ತು ಅದೇನೋ ಆಗೋಯ್ತು ಬಿಡಿ. ಅದು ಹಳೆ ಕತೆ. ಈಗ ನಿಮಗೆ ಅನುದಾನ ಬಿಡುಗಡೆ ಆಗಿದೆ, ಜಾಗ ಬೇಕು. ಅದಾದ್ಮೇಲೆ ಮೊನ್ನೆ ನೀವು ಅಳತೆಗೆ ಬಂದ್ರಿ. ಅಳತೆಗೆ ಬಂದಾಗ ತಾವು ಅಳತೆಗೆ ಬಂದಿದ್ದು ನಮಗೇನಾಯ್ತು ಅಂತಂದರೆ ಈ ನಾಯಕರು ನನಗೆ ಫೋನ್ ಮಾಡಿದ್ರು. ನಾನು DC ಆಫೀಸಲ್ಲಿದ್ದೆ, ಒಂಚೂರು ಯಾವುದೋ ಮೀಟಿಂಗ್ ಇತ್ತು. ಅದಕ್ಕೆ ನಾಯಕರೇ ನಮ್ಮ VA ಬರ್ತಾರೆ ಹೋಗಿ ಅಂತಂದರೆ, ನೀವು ಹೋಗಿದ್ದೆಲ್ಲಮ್ಮ ಕೋರ್ಟಲ್ಲಿದೆ ಅಂತ ಏನೋ ಕತೆ ಹೇಳ್ದ. ಯಾರು ಆಪೋಸಿಟ್ ಪಾರ್ಟಿ ಯಾರಿದ್ರು ಅವರು ಯಾರು ಉಳುಮೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಈಗ ಅದನ್ನೇನು ಮಾಡೋದು, ನಾನು ಉಳುಮೆ ಮಾಡ್ಬೋದು, ಅವನ ಉದ್ದೇಶ ಏನು, ನಾನು ಉಳುಮೆ ಮಾಡೋ ಜಾಗನ ನಮ್ಮ ಗಮನಕ್ಕೆ ಬರದೆ, ನಮ್ಮ ಗಮನಕ್ಕೂ ತರದೆ, ಜಾಗಕ್ಕೂ ಬರದೆ ಅಧಿಕಾರಿಗಳು ಏನು ಮಾಡಿದ್ರು, ನೀವು ಅವ್ರು ಸ್ಯಾಂಕ್ಷನ್ ಮಾಡಿದ್ದೀರಾ ಅಂತ ಅವ್ನು ಏನು ಹೇಳ್ತಾನೆ. ಆದರೆ ನಮ್ಮ ಅಧಿಕಾರಿಗಳು ಸ್ಕೆಚ್ ಮಾಡಿರ್ತಾರೆ, ಜಾಗಕ್ಕೆ ಬಂದಿರ್ತಾರೆ, ನೋಡದೆ ಯಾರೂ ಮಾಡಿರಲ್ಲ. ಅವತ್ತು 2021 ಯಾರು VA ಇದ್ರು RI ಇದ್ರು ಅವ್ರು ಮಾಡಿರೋದು ಹೇಳಿ, ಈಗಿರೋರು ಮಾಡಿರೋದಲ್ಲ. ಇದಾದ್ಮೇಲೆ ಆಯಿತು, ಅವ್ರು ಅಳತೆ ಅವನು ಕೋರ್ಟಲ್ಲಿದೆ ಅಂತಂದ್ರೆ ಸ್ಟಾಪ್ ಆಯಿತು. ಅದು ಏನಾಯಿತು, ಅವ್ರು ಸ್ವಲ್ಪ ಏನೋ ಗಲಾಟೆ ಇದಾಯಿತು ಅಂದರು. ನಮ್ಮ VA ಇದು ಮಾಡಮ್ಮ, ಆಯಿತು ನೋಡು ನಾಳೆ ಮಾತಾಡೋಣ ಕೂಡ ಮಾಡ್ಕೊಂಡು ಅವ್ನು ಕೋರ್ಟಲ್ಲಿದೆ ಅಂದರೆ ಸ್ಟಾಪ್ ಆಯಿತು. ಅದಾದಮೇಲೆ ಏನಾಯಿತು, ನೆನ್ನೆ ನಿಮ್ಮ ಗಲಾಟೆ ಅದು ವಿಚಾರ ನನಗೆ ಗೊತ್ತಾಯಿತು. ಈಗ ನಮಗೆ ಇನ್ಸ್ಪೆಕ್ಟರ್ ಪೊಲೀಸ್ ಇಲಾಖೆಯಿಂದ ಏನು ಲೆಟ್ರ್ ಬಂದು ಈಗ ಬಂತು ಜಸ್ಟ್. ಪೊಲೀಸ್ ಇಲಾಖೆಯಿಂದ ಏನು ಬಂದಿದೆ, ತಹಸೀಲ್ದಾರ್ಗೆ ಲೆಟರ್ ಮಾಡಿದ್ದಾರೆ ಅವರು. ಇದನ್ನು ಬೇಕಾಗಿ ಲಾಸ್ಟ್ ಲೈನ್ ಓದ್ಬಿಟ್ರೆ ನೀನೇ ಓದ್ಕೊಡು, ನಾನು ಓದಿ. ಈಗ ಈ 11ರಲ್ಲಿ ಮೇಲ್ಕಂಡ ಇದಕ್ಕೆ ಸಮುದಾಯ ಭವನಕ್ಕೆ ಸ್ಯಾಂಕ್ಷನ್ ಮಾಡಿಕೊಟ್ಟಿರೋ ಜಾಗ 10 ಗುಂಟೆ ಜಮೀನು ಯಾರಿಗೆ ಸೇರಿದಾಗಿರುತ್ತದೆ ಎಂಬ ಬಗ್ಗೆ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಪೊಲೀಸರು ಯಾರಿಗೆ ರಕ್ಷಣೆ ನೀಡಬೇಕೆಂದು ಆದ್ಯತೆಯ ಮೇರೆಗೆ ತುರ್ತಾಗಿ ವರದಿ ನೀಡಿ ಅಂತ ಈಗ ಆಯ್ತು. ನಮ್ಮ ಕೈಗೆ ಬಂದು ಒಂದು 15 ನಿಮಿಷ ಆಯಿತು. ನಾನೇ ನಿನ್ನೆ ನಾಯಕರಿಗೆ ಹೇಳಿದ್ದೆ. ಈಗ ಇದ್ರ ಪರವಾಗಿ ನಾನು ತಹಸೀಲ್ದಾರ್ಗೆ ಈಗ ತಕ್ಷಣ ಮಾತಾಡ್ತೀನಿ. ಇವ್ರು ನನಗೇನು ಕೊಟ್ಟಿಲ್ಲ, ಇವರು ಸರ್ ಕೊಟ್ಟಿರೋದು, ಇನ್ಸ್ಪೆಕ್ಟರ್ ಕೊಟ್ಟಿರೋದು, ತಹಸೀಲ್ದಾರ್ ಕೊಟ್ಟರು. ತಹಸೀಲ್ದಾರ್ ನಂಗೆ ವಾಟ್ಸಪ್ ಮಾಡಿದ್ರು. ನಾನು ವಾಟ್ಸಪ್ ಕಾಪಿನ ಪ್ರಿಂಟ್ ತಗೊಂಡಿರೋದು. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಎಲ್ಲಿ ಕೊಟ್ಟರು ಅಂತಲ್ಲ ನೋಡಿ. ತಹಸೀಲ್ದಾರ್ ನಂಬರ್ ಆಗಿ ಬಂದ್ಬಿಡ್ತು. ನಾಯಕರೇ, ತಹಸೀಲ್ದಾರ್ ನಂಬರ್ ಮಾಡು ಬಂದ್ಬಿಡ್ತು. 5 ನಿಮಿಷ 7 ತಾರೀಕು 7 ಈ ವಾಟ್ಸಪ್ಪಲ್ಲಿ ಪ್ರಿಂಟ್ ತಗೊಂಡಿದ್ದೀನಿ. ಈಗ ನಾವೇನು ಮಾಡ್ತೀವಿ, ಸರ್ವೇರಿಗೆ ಅಲರ್ಟ್ ಮಾಡ್ತೀನಿ. ಈ ವಿಚಾರನ ಸಾಹೇಬರು 3 ಗಂಟೆಗೆ ಮೈಸೂರು ಬರ್ತಾರೆ, 3:15 ಬೆಂಗಳೂರಿಗೆ ಮೈಸೂರು ಬರ್ತಾರೆ. ಅವ್ರು ಬಂದ ತಕ್ಷಣ ಸರ್ ನಾವಿಬ್ಬರು ಮಾತಾಡ್ತೀವಿ. ವಿಚಾರ ಮಾತಾಡಿ ಏನು ಮಾಡ್ತೀವಿ, ನಿಮಗೆ 10 ಗುಂಟೆ ಏನಿದೆ, 10 ಗುಂಟೆ ಸಮುದಾಯ ಭವನಕ್ಕೆ ಏನಾಗಿದೆ, ಸರ್ಕಾರ ನಾವೇನು ಗ್ರ್ಯಾಂಟ್ ಮಾಡಿಕೊಟ್ಟಿದ್ದೀವಿ, ನಾವಲ್ಲ ಸರ್ಕಾರ ಮಾಡಿಕೊಟ್ಟಿರೋದು, ಸರ್ಕಾರಿ ಜಾಗ ಅದು. ಆ ಜಾಗನೇ ನಿಮ್ಗೆ 10 ಗುಂಟೆನ ವಾಲ್ಮೀಕಿ ಸಮುದಾಯ ಭವನಕ್ಕೆ ಗುರುತು ಮಾಡಿಕೊಡೋದು ನಮ್ಮ ಕೆಲಸ. ಅದು ನಿಮ್ಮ ಕೆಲಸ ಅಲ್ಲ, ಅದು ನಮ್ಮ ಕೆಲಸ. ಈ ಸರ್ ನಾವು ಗುರುತು ಮಾಡಿಕೊಟ್ಮೇಲೆ ಅದನ್ನ ನೀವು ಅದ್ಬಸ್ ತಗೊಂಡು ವ್ಯವಹಾರ ಮಾಡೋದು ನಿಮ್ಮ ಕೆಲಸ. ಕೇಳಿ, ಇಲ್ಲಿ ಒಬ್ಬ ಡೆಪ್ಟಿ ತಹಸೀಲ್ದಾರ್ ಇದ್ದಾನೆ, ಅವ್ನ ಕೈಲಿ ತಾಕತ್ತಿಲ್ಲ ಅಂತಂದಾಗ ನೀವು ಮುಂದಕ್ಕೆ ಹೋಗ್ಬೇಕು. ನಾನು 2 ದಿವಸ ಮಾಡಿಲ್ಲ ಅಂದ್ರೆ ನೀವು ಇಲ್ಲೇ ಫುಲ್ ಜಾಮೀನು ಹಾಕ್ತಾರೆ. ಯಾಕಂದ್ರೆ ನಾನು ಅಷ್ಟು ಒಂದು ನಮಗೆ ನಿಭಾಯಿಸು ನಮಗೆ ನಿಭಾಯಿಸು ಸಾಕು. ಒಂದು ನಿಮಿಷ ನನ್ನ ಗಮನಕ್ಕೆ ಹೆಂಗ್ ದೊಡ್ಡದಾಗಿದೆ, ನಂಗೆ ದೇವರನ್ನ ಗೊತ್ತಿಲ್ಲ. ನಾನು ಬಂದಿದ್ದೆ ನಿಮ್ಗೆ ಈಗ 10 ಗುಂಟೆ ಜಾಗಕ್ಕೆ ನಾವು ಅದ್ಬಸ್ ಮಾಡಿ ಆರಕ್ಷಣೆ ಪೊಲೀಸ್ ಇಲ್ಲ ತೂ ನಾನು ಹೇಳದ್ ಕೇಳಿ. ಇವರು ಸಹಭಾಗಿತ್ವದಲ್ಲಿ ತಹಸೀಲ್ದಾರ್ ಸಮ್ಮುಖದಲ್ಲಿ, ನನ್ನ ಸಮ್ಮುಖದಲ್ಲಿ ಆಗಲ್ಲ, ಅದು ಓಪನ್ ಆಗಿ ಹೇಳ್ತೀನಿ ಕೇಳಿ. ನಾವು ಈಗ ಯಾಕಂದ್ರೆ ಸರ್ವೇರಿಂಗ್ ಗೊತ್ತಿ ತಕ್ಷಣ ಬಂದು ಬರೋಕ್ಕಾಗಲ್ಲ. ಮೊನ್ನೆ ನಿಮ್ಗೊಂದು ಗಲಾಟೆ ಅಂತ ಗೊತ್ತು, ತಕ್ಷಣ ತೀರ್ಮಾನ ಮಾಡಕ್ಕೆ ಯಾವುದೂ ಆಗಲ್ಲ. ಈಗ ಸರ್ 3:15 ಬಂದ ತಕ್ಷಣ ನಾನೇನು ಮಾಡ್ತೀನಿ, 3:15 ಆಫೀಸ್ಗೆ ಹೋಗ್ತೀನಿ. ಇಲ್ಲಿ ನಡೆದಂಥ ವಿಚಾರನ ಸರ್ ನಾವಿಬ್ಬರು ಮಾತಾಡ್ತೀವಿ, ಯಾರ ಹತ್ರ, ತಹಸೀಲ್ದಾರ್ ಹತ್ರ. ಆಮೇಲೆ ಜಿಲ್ಲಾಧಿಕಾರಿ ಗಮನಕ್ಕೆ ಏನಾದ್ರು ಸಾಹೇಬ್ ದೊಡ್ಡವ್ರ ಗಮನಕ್ಕೂ ತಗೋತೀವಿ, DC ಅವ್ರ ಗಮನಕ್ಕೆ ತಗೋಬರ್ತೀವಿ. ನಂಗೆ ವಿಚಾರ ಏನಂತ ಅರ್ಥ ಆಗಿದೆ. ನಾವು ಇದನ್ನ ನನ್ನ ಆತ್ಮಸಾಕ್ಷಿಯಿಂದ ಹೇಳ್ತೀನಿ, 2 ದಿವಸದಲ್ಲಿ ನಿಮ್ಗೆ ಅಳತೆ ಮಾಡಿ ಜಾಗ ಗುರುತಿಸ್ಕೊಡೋದು ನಮ್ಮ ಇಲಾಖೆ ಕರ್ತವ್ಯ. ಇದು ನಾವು ಮಾಡ್ಕೊಡ್ತೀವಿ ಬಿಡಿ, ತಲೆ ಕೆಡ್ಸ್ಕೊಬಿಡಿ. ಆಮೇಲೆ ಮುಂದಿರೋದು ಏನಾಯ್ತು, ನಾವು ಮಾಡಲಿಲ್ಲ ಅಂತಂದ್ರೆ ನಿಮ್ಮ ಮುಂದೆ ಕ್ರಮ ಏನೋ ತಗೊಳ್ಳಿ, ಬೇಡ ಅನ್ನಕ್ಕಾಗಲ್ಲ. ಈಗ ನಾವು 2 ದಿವಸ ಮಾಡೋಕ್ಕಾಗಲ್ಲ ಅಂತಂದಾಗ ನೀವು ಈಗಲೇ ಕಂಟಿನ್ಯೂ ಮಾಡಿ ಅಂತ ಹೇಳ್ಬೋದು. ನಾನು ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ನಾನು ಈಗ ಇವತ್ತು 3:15 ಕರ್ಕೊಂಡ್ಬಂದ್ರೆ 5 ಗಂಟೆ ಕರಿಸ್ತೀನಿ. 5 ಗಂಟೆಗೆ ಆಫೀಸಿಗೆ ಕರಿಸ್ತೀನಿ 4 ಜನನ. ನಾನು ಹೇಳ್ದಲ್ಲ, ಶನಿವಾರ ಭಾನುವಾರ ರಜೆ, ಶುಕ್ರವಾರ ತೀರಿಸಬೇಕು ಅಂತ. ಅಧಿಕಾರಿಗಳು ಇವ್ರಿಗೂ ಟೈಮ್ ಮುಂದೆ ಆಗಲ್ಲ ಆಯ್ತದೆ ಅಂದ್ಮೇಲೆ ನಿಮ್ಗೆ ಮುಂದಕ್ಕೆ ಹೋಗಿ ಅಂತ ನೀವು ಆ ಮಾತನ್ನ ಬೇಡಿ. ಆಗಿತ್ತೆ ನಮ್ಗೆ ಪೊಲೀಸ್ ಇಲಾಖೆಯಿಂದ ನಮ್ಗೆ ಲೆಟರ್ ಹಾಕಿದ್ದಾರೆ, 10 ಗುಂಟೆ ಯಾರಿಗೆ ಸೇರುತ್ತೆ ಇದು ಅಂತ. ಇದು ನೋಡು, ಲೈನ್ ನೋಡಪ್ಪ ನೀವು ಕೇಳಿ ಹೇಳದ ಅವರು. ಈ 10 ಗುಂಟೆ ಜಾಗ
ಯಾರಿಗೆ ಸೇರಿದ್ದು ನೀವು ತುರ್ತಾಗಿ ಕೊನೆ ಲೈನ್ ಓದ್ಬಿಟ್ಟು ಸಾಕು, ಏನು ಓದ್ಬೇಕಿಲ್ಲ. ಇಲ್ಲಿ ಯಾರಿಗೆ ರಕ್ಷಣೆ ನೀಡಬೇಕೆಂದು ಆದ್ಯತೆಯ ಮೇರೆಗೆ ತುರ್ತಾಗಿ ವರದಿ ನೀಡುವಂತ ಈ ಕ್ಷಣದಲ್ಲಿ ಹಾಕಿದ್ದಾರೆ ಅವರು. ಅದನ್ನ ನಮ್ಗೆ ತಕ್ಷಣ ತರಿಸ್ಕೊಂಡಿದೀವಿ. ಈಗ ಅವರು ನಾವು ಈಗ ಅವ್ರು ಅಂದ ಮೇಲೆ ನಾವು ಯಾರು ಇವ್ರದ್ದು ಅಂತ ತೋರಿಸ್ಬೇಕಲ್ಲ. ನಿಮ್ಗೆ ಯಾಕೆ ತಲೆ ಕೆಡ್ಸ್ಕೊಡಿ? 90 ಭಾಗ ನಾಳೆನೇ ಕ್ಲಿಯರ್ ಆಯ್ತು. ಶಾಂತಿ ಕಾಪಾಡಿ, ನ್ಯಾಯ ಸಿಗುತ್ತೆ. ಮೊದಲನೇದಾಗಿ ಈಗ ಪ್ರತಿಭಟನೆಗೆ ಸಾಕಷ್ಟು ನಾನು ಆರಕ್ಷಕ ಸಿಬ್ಬಂದಿ ಎಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ಚೆನ್ನಾಗಿರ್ತೀವಿ, ಇಲ್ಲ ಅಂದ್ರೆ ಅರ್ಥ ಆಗುತ್ತೆ, ಅರ್ಥ ಆಗುತ್ತೆ ನಮ್ಗೆ. ಇಲ್ಲೆಲ್ಲ ಪ್ರತಿಭಟನೆ ಮಾಡಿ ಅಲ್ಲಿ ಮಾಡ್ತೀವಿ, ಅಲ್ಲೇ ಮಾಡ್ತೀವಿ, ರಸ್ತೆ ತಡಿತೀವಿ. ಈಗ ನಾವಿದ್ದೇವೆ, ಆಮೇಲೆ ಖಂಡಿತ ಇದು ದೊಡ್ಡ ಮಟ್ಟದಲ್ಲಿ ಆಯ್ತದೆ. ದಯಮಾಡಿ ಮಾಡಿ ಖಂಡಿತ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದು. ಅಲ್ಲಿವರೆಗೂ ಸರ್ ಕೆಲಸ ಮಾಡಕ್ಕಾಗಿಲ್ಲ ಅಲ್ಲಿ. ಏನು ಮುಟ್ಟಕ್ಕಾಗಿಲ್ಲ ಅಲ್ಲಿ. ಅದು ಬಾಯಿ ಮುಚ್ಚಿಸ್ಬೇಕು ನೀವು ಈಗ ಅಷ್ಟೇ. ಕೂಡಲೇ ಬಾಯಿ ಮುಚ್ಚಿಸ್ಬೇಕು. ಸರ್ವೇರಿಗೆ ಫೋನ್ ನೀವು ಬಿಟ್ಟರೆ ನಾವು ಮುಂದೆ